ಹುಟ್ಟಿದ ದಿನವೂ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ ಸಮಾಜ ಸೇವಕನ ಸ್ಟೋರಿ ಇದು. ಪ್ರಸ್ತುತ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ರವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಸಾಮಾಜಿಕ ಸೇವೆಗೆ ಮೂಲಕ ಚಿರಪರಿಚಿತರಾಗಿದ್ದಾರೆ. ನಿರಂತರ ಸಮಾಜ ಸೇವೆಗೆ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಹೆಸರಾಗಿದ್ದು, ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕೆಆರ್ಪೇಟೆಯ ಶ್ರೀ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿ ವತಿಯಿಂದ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೆ ಪಿಯುಸಿ ಪದವಿ ವಿದ್ಯಾರ್ಥಿಗಳಿಗೆ ಕೂಡ ಅತಿ ಹೆಚ್ಚು ಅಂಕವನ್ನ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರವನ್ನ ಮಾಡಲಾಗಿದ್ದು, ಕೆಆರ್ಪೇಟೆಯ ಕಚೇರಿ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನೇ ಇದಕ್ಕೋಸ್ಕರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹಾಗೆ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ಶ್ರೀ ರಾಕೇಶ್ ಶೆಟ್ಟಿ ಅವರು ಘನ ಉಪಸ್ಥಿತಿಯನ್ನ ವಹಿಸಿದ್ರು. ಪ್ರತಿಭಾ ಪುರಸ್ಕಾರ ವಿತರಣೆಯ ಜೊತೆಗೆ ಹಲವು ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೆ ರಕ್ತದಾನ ಶಿಬಿರದ ಪ್ರಯೋಜನವನ್ನ ಅಲ್ಲಿನ ಸಾರ್ವಜನಿಕರು ಪಡ್ಕೊಂಡ್ರು. ಹಾಗೆ ಕೆಆರ್ಪೇಟೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳ ವಿತರಣೆಯನ್ನ ಕೂಡ ಮಾಡಲಾಯಿತು. ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಮಾಜಮುಖಿ ಕಾರ್ಯಕ್ರಮಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಮಲ್ಲಿಕಾರ್ಜುನ ಅವರ ಸೇವಾ ಕಾರ್ಯವನ್ನ ಪ್ರಶಂಸಿಸಿ ಅಭಿನಂದಿಸಬೇಕು. ಸೇವೆಯನ್ನು ಮಾಡ್ತಾ ತುಂಬಾ ಸಂತೋಷ. ಈ ಟ್ರಸ್ಟಿನ ಅಧ್ಯಕ್ಷರು ಯಾರು? ಹೆಸರಿನಲ್ಲಿ ಗಂಡನದು ಮಲ್ಲಿಕಾರ್ಜುನ್, ಆದರೆ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು, ಅದರ ಅಧ್ಯಕ್ಷರಾಗಿರ್ತಕ್ಕಂಥವರು ಗಾಯತ್ರಿ. ಹೌದಾ? ಈ ಗಾಯತ್ರಿ ಅನ್ನೋ ಶಬ್ದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಉಂಟು, ಗಾಯಂತಿ ತ್ರಾಯತೆ ಇತಿ ಗಾಯತ್ರಿ ಅಂತ. ನಮ್ಮ ಗಾಯತ್ರಿ ಮಂತ್ರವನ್ನು ಹೇಳ್ತೀವಲ್ಲ, ಗಾಯತ್ರಿ ಮಂತ್ರ ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರದ ಅರ್ಥವನ್ನು ಸಮಯ ಬೇಕಾಗಿತ್ತು, ಬೇಡ ಈಗ. ಆದರೆ ಗಾಯತ್ರಿ ಮಂತ್ರವನ್ನು ಒಂದು ಕೆಲಸವನ್ನ ಮುಂದಾಗಿ ತೆಗೆದುಕೊಂಡು ಹೋಗುವ ಒಂದು ಜವಾಬ್ದಾರಿಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅದೇ ರೀತಿ ಅವರ ಇಲಾಖೆಯಲ್ಲಿ ಸಹಿತ, ಒಂದು ಇಲಾಖೆಯಲ್ಲಿ ಸಹಿತ ಪದಾಧಿಕಾರಿಯಾಗಿ ವಿವಿಧ ಹುದ್ದೆಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಮತ್ತು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅಂತ ಒಬ್ಬ ಅಧಿಕಾರಿ ಈ ಒಂದು ತಾಲೂಕಿನಲ್ಲಿ ತಮ್ಮ ಒಂದು ಸೇವೆಯನ್ನ ಮಾಡಬೇಕಂತ ಹೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಒಂದು ಬಹಳ ಉತ್ತಮ ಕಾರ್ಯಕ್ರಮ. ಅವರಿಗಿರುವ ಜವಾಬ್ದಾರಿ ಮಾತ್ರ ಅಲ್ಲ, ಧಾರ್ಮಿಕ ಜವಾಬ್ದಾರಿ, ಧಾರ್ಮಿಕ ಶ್ರದ್ಧೆ, ಸಾಮಾಜಿಕ ಕಳಕಳಿ ಮಾತ್ರ ಅಲ್ಲ, ಈಗಿನ ರಾಜಕೀಯ ಒತ್ತಡಗಳಲ್ಲಿ ಹೀಗೆ ಒಂದು ಸಂಸ್ಥಾನವನ್ನು ನಡೆಸ್ಕೊಳ್ಬೇಕಾದ್ರೆ ಅಷ್ಟು ಏನು ಸುಲಭದ ವಿಷಯ ಅಲ್ಲ ಅಂತ ನಮಗೆ ನಿಮ್ಮೆಲ್ಲರಿಗೂ. ಆ ಎಲ್ಲ ಒತ್ತಡಗಳನ್ನು ಜಾತಿ, ಧರ್ಮ ಅಥವಾ ಸಮಾಜ ಹಾಕೊಂಡಿದ್ವಿ. ಅದರಲ್ಲಿ BTS ಅಂತ ನೋಡಿದ ಕೂಡ ನಮಗೆ ಹೆಮ್ಮೆ. ಇದು ನಮ್ಮ ಮಠ, ಇದು ನಮ್ಮ ಇನ್ಸ್ಟಿಟ್ಯೂಷನ್ಗಳು, ಇದು ನಮ್ಮ ಕಾಲೇಜುಗಳು, ಇದು ನಮ್ಮ ಯೂನಿವರ್ಸಿಟಿಗಳು. ಅದನ್ನು ನೋಡಿದಾಗ ಮುಂದುವರಿಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ಸ್ವಾಮೀಜಿಯವರು. ಹೌದು, ಒಂದು ಮಠದಲ್ಲಿ ದೊಡ್ಡ ಸ್ಥಾನದಲ್ಲಿ ನಿಂತಾಗ, ಜವಾಬ್ದಾರಿಯುತ ಗುರುವಿನ ಸ್ಥಾನದಲ್ಲಿ ನಿಂತಾಗ ಅವರಿಗಿರುವ ಜವಾಬ್ದಾರಿ ಮಾತ್ರ ಅಲ್ಲ, ಧಾರ್ಮಿಕ ಜವಾಬ್ದಾರಿ, ಧಾರ್ಮಿಕ ಶ್ರದ್ಧೆ, ಸಾಮಾಜಿಕ ಕಳಕಳಿ ಮಾತ್ರ ಅಲ್ಲ, ಈಗಿನ ರಾಜಕೀಯ ಒತ್ತಡಗಳಲ್ಲಿ ಹೀಗೆ ಒಂದು ಸಂಸ್ಥಾನವನ್ನು ನಡೆಸ್ಕೊಳ್ಬೇಕಾದ್ರೆ ಅಷ್ಟು ಏನು ಸುಲಭದ ವಿಷಯ ಅಲ್ಲ ಅಂತ ನಮಗೆ ನಿಮ್ಮೆಲ್ಲರಿಗೂ. ಆ ಎಲ್ಲ ಒತ್ತಡ